ನಾನು ಸ್ಮಶಾನಕ್ಕೆ ಹೋಗಿದ್ದೆ ಕೋವಿಡ್ ಬಂದಾಗ. ಸ್ಮಶಾನದಲ್ಲಿ ಹೆಣ ಸುಡೋಕೆ ಹೋಗಿದ್ದೆ. ಅಪ್ಪ ಮಾಸ್ಕ್ ತೆಗೆದುಬಿಟ್ಟು ಮುಖ ತೋರಿಸಿದ್ರೆ ನಾನು ಒಪ್ಕೊಂಡ್ಬಿಡ್ತೀನಿ. ಯಾರೋ ಮುಖವಾಡ ಹಾಕೊಂಡು ಮಕಾಲ ಮುಚ್ಕೊಂಡು ಆ ಕೋವಿಡ್ ಡ್ರೆಸ್ ಹಾಕೊಂಡು ನಮ್ಮ ಸುಧಾಕರ್ ಗೊತ್ತು ಆ ಕೋವಿಡ್ ಬಗ್ಗೆ ಹೇಳ್ಬೇಕಾದ್ರೆ ಅವ್ರು ಕರೆಸ್ಬೇಕು. ನಾಳೆ ಕರೆಸ್ತೀನಿ. ಮುಖನೇ ತೆಗಿಯಕ್ಕಾಗಲ್ಲ. ಹೋಗೋದು ಅಲ್ಲಿ ತಗೊಂಡೋಗೋದು ಅಲ್ಲಿ ಇಡೋದು ಬರೋದು. ಆದ್ರೆ ನಾನೇ ಅಂತ ಹೇಳ್ತಾವ್ರು. ಈಗ ನಾವು ಹೆಂಗಪ್ಪ ಒಪ್ಕೊಳ್ಳೋದು? ಯಾರು ಮುಖ ನೋಡಿದ್ದೀರಾ ನೀವು? ಯಾರು ನೋಡಿದ್ರೆ ಹೇಳ್ರಿ. ಕೋವಿಡ್ ಅಲ್ಲಿ ನಾನು ದಾನ ಧರ್ಮ ಮಾಡ್ಬಿಟ್ಟಿದ್ದೀನಿ ಅಂತಾರೆ. ರಾಜರಾಜೇಶ್ವರಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 5 ಲಕ್ಷ ಜನ ಇದ್ದಾರೆ. ಯಾರಿಗ ನಾವು ಒಂದೊತ್ತು ಊಟ ಕೊಟ್ಟಿದ್ರೆ ನನಗೆ ಹೇಳಪ್ಪ. ಓಲಿ ಒಂದು ಅಗಳು ಕೊಟ್ಟಿಲ್ಲ, 1 kg ಅಕ್ಕಿ ಕೊಟ್ಟಿಲ್ಲ ರೀ. ನನಗೆ ಹೇಳಿರಿ, ಎಲ್ಲಾದ್ರೂ ಕೊಟ್ಟಿರೋ ದಾಖಲೆ ಕೊಡ್ಲಿ. ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲನೇ ಅಲೆ ಮತ್ತೆ 2ನೇ ಅಲೆನಲ್ಲಿ ಏನಾದ್ರೂ ಆ ಜನಗಳ ಜೊತೆ ನಿಂತಿದ್ದು ಏಕೈಕ ವ್ಯಕ್ತಿ ಮುನಿರತ್ನ ಒಬ್ಬನೇ, ಬೇರೆ ಯಾರು ಅಲ್ಲ. ನಿಮ್ಮೆಲ್ರಿಗೂ ಒಂದು ಮಾತು ಹೇಳ್ತೀನಿ, ಕೈ ಮುಗಿದು ಕೇಳ್ಕೊಳ್ತೀನಿ. ಈ ಲೋಕಸಭಾ ಕ್ಷೇತ್ರ ಗೆದ್ದಾಗಿದೆ, ಚುನಾವಣೆ ಬಾಕಿ ಇದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಡೀ ಕರ್ನಾಟಕದ 28 ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಂತ ಕಾಂಗ್ರೆಸ್ ಪಕ್ಷದ ಏಕೈಕ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ. ಈ ಬಾರಿ ಮೊದಲನೇ ಫಲಿತಾಂಶ ಇದೇ ಕ್ಷೇತ್ರ ಡಾಕ್ಟರ್ ಮಂಜುನಾಥ್ ಗೆದ್ರು ಅಂತ. ದಯವಿಟ್ಟು ಈ ದೇಶಕ್ಕೆ ಮಂಜುನಾಥ್ ಅವ್ರ ಸೇವೆ ಅಗತ್ಯ ಇದೆ. ಮಂಜುನಾಥ್ ಅವ್ರನ್ನ ನಾವು 7 ಕೋಟಿ ಜನರಿಗೋಸ್ಕರ ಕರ್ಕೊಂಡ್ಬರ್ಬೇಕಾಗಿರ್ಲಿಲ್ಲ. ಅಮಿತ್ ಶಾ ಅವರೇನು ದಡ್ರಲ್ಲ, ಮೋದಿ ಅವರೇನು ಹೇಳಿದ ಮಾತು ಕೇಳೋರು ಅಲ್ಲ. ಮೋದಿ ಅವರ ಮೆದುಳು, ಅಮಿತ್ ಶಾ ಅವರ ಮೆದುಳು ಸ್ಯಾಟಲೈಟ್ ಆದ್ರೂ 1 ನಿಮಿಷ ನಿಂತೋಗ್ಬೋದೇನೋ, ಅವರಿಬ್ಬರು ಮೆದುಳು ನಿಂತೋಗ್ತಾ ಇಲ್ಲ. ಬೂದ್ಗನ್ನಾಡಿ ಹಾಕಿ ಹುಡುಕಿದ್ರು. ಬೆಂಗಳೂರು ಗ್ರಾಮಾಂತರಕ್ಕೆ ಯಾರು ಕರೆಕ್ಟ್ ಆಗಿದ್ದಾರೆ ಅಂದ್ರೆ ಆ ಬೂದ್ಗನ್ನಾಡಿ ಸ್ಯಾಟಲೈಟ್ ಅಲ್ಲಿ ಹುಡುಕಿರೋಂಥ ಏಕೈಕ ವ್ಯಕ್ತಿ ಡಾಕ್ಟರ್ ಮಂಜುನಾಥ್. ಇದನ್ನ ನಾವು ಹುಡುಕಿರೋದಲ್ಲ, ಡಾಕ್ಟರ್ ಮಂಜುನಾಥ್ ಅವ್ರನ್ನ ಹುಡುಕಿದ್ದು ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿ ಅವರು. ಯಾತಕ್ಕೆ ಹುಡುಕಿದ್ರು? ಜಯದೇವ ಆಸ್ಪತ್ರೆಯಲ್ಲಿ ನೀವು ಕೊಟ್ಟಿರೋ ಕೊಡುಗೆ, ನಿಮ್ಮ ಸೇವೆ 140 ಕೋಟಿ ಭಾರತೀಯರಿಗೆ ಬೇಕು, ನೀವು ಬನ್ನಿ ಅಂತ ಅವ್ರು ಕರೆದಿರೋದು. ಯಾರು ಕರೆದಿರೋದು? 140 ಕೋಟಿ ಜನರಿಗೆ ಸೇವೆಗೋಸ್ಕರ ಮಂಜುನಾಥ್ ಅವ್ರು ಕರೆದಿರೋದು. ಅವರ ಸೇವೆ ಈ ಭಾರತ ದೇಶಕ್ಕೆ ಬೇಕಾಗಿದೆ, ಇಲ್ಲಿನ ಹೃದಯಗಳಿಗೆ ಬೇಕಾಗಿದೆ. ನಿಮ್ಮೆಲ್ರಿಗೂ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ರಾಮನಗರದಲ್ಲಿ ಕಾಂಗ್ರೆಸ್ ಠೇವಣಿ ಕಳಿತೀರಂತ ನಾನು ನಂಬಿದ್ದೀನಿ. ನಿಖಿಲ್ ಅವ್ರಿಗೆ ಅನ್ಯಾಯ ಮಾಡಿರೋದು, ನಿಖಿಲ್ ಅವ್ರಿಗೆ ಮಾಡಿದಂತ ತಪ್ಪಿಗೆ ಆ ಪ್ರಾಯಶ್ಚಿತಕ್ಕಾದ್ರೂ ನೀವು ಡಾಕ್ಟರ್ ಮಂಜುನಾಥ್ ಓಟ್ ಹಾಕಿ ಆ ಋಣ ತೀರ್ಸ್ಕೊಂಡು ಋಣಮುಕ್ತರಾಗಿ ಅಂತ ನಿಮ್ಮಲ್ಲಿ ಕೇಳ್ತಾ ನಾನು ಮಾತು ಮುಗಿಸ್ತೇನೆ. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ. ಜೈ ಹಿಂದ್, ಜೈ ಕಾಂಗ್ರೆಸ್. ಜೈ ಹಿಂದ್, ಜೈ ಕಾಂಗ್ರೆಸ್. ಜೈ ಹಿಂದ್, ಜೈ ಕಾಂಗ್ರೆಸ್.